ನಮಸ್ಕಾರ ಬಂಧುಗಳೇ, ನಾನೀಗ ಬೆಂಗಳೂರಿನ ಕಾಡಮಲ್ಲೇಶ್ವರದಲ್ಲಿ ಇರತಕ್ಕಂಥ ದಕ್ಷಿಣಮುಖಿ ನಂದಿ ತೀರ್ಥ ಕಲ್ಯಾಣ ಕ್ಷೇತ್ರಕ್ಕೆ ಬಂದಿದ್ದೇನೆ. ಆ ನಂದಿ ಬಾಯಿಯಿಂದ ಸತತವಾಗಲು ಯಾವಾಗಲೂ 365 ದಿನಗಳವರೆಗೆ ಇದು ನೀರು ಬರ್ತಾನೆ ಇರ್ತದೆ. ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ? ಹಾಂ, ಸರಿ. ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ? ನಂದಿ ಬಾಯಿಂದ ಇಲ್ಲಿ ಇದು 365 ದಿನಗಳಲ್ಲೂ ಕೂಡ ನೀರು ಬರ್ತಾನೆ ಇರ್ತದೆ. ಹಗಲು ರಾತ್ರಿ ಪ್ರತಿ ನಿಮಿಷ ಪ್ರತಿ ಕ್ಷಣ ಅಭಿಷೇಕ ಮಾಡ್ತಾನೇ ಇದೆ. ಕಲ್ಯಾಣಿಲಿರ್ತಕ್ಕಂಥ ನೀರನ್ನು ಮತ್ತು ಈ ನಂದಿಲಿ ಬರ್ತಕ್ಕಂಥ ನೀರನ್ನು ಕೂಡ ಲ್ಯಾಬ್ ಟೆಸ್ಟ್ ಮಾಡಲಾಗಿದೆ. ಬಂಧುಗಳೇ, ಈ ಕಲ್ಯಾಣಿಲಿರ್ತಕ್ಕಂಥ ನೀರನ್ನು ಕುದಿಸಿ ಕುಡಿಯಬಹುದು, ಆದರೆ ನಂದಿಲಿರ್ತಕ್ಕಂಥ ನೀರು ಶುದ್ಧವಾದದ್ದು ಮತ್ತು ಖನಿಜಯುಕ್ತವಾಗಿರ್ತಕ್ಕಂಥದ್ದು. ಮೇಲಿಂದ ನಂದಿ ಬಾಯಿಂದ ನೀರು ಬೀಳ್ತಾ ಇದೆ. ಕೆಳಗಡೆ ಗಣೇಶನ ವಿಗ್ರಹ, ಗಣೇಶನ ದೇವಸ್ಥಾನ, ಮತ್ತು ಇಲ್ಲಿ ಸುಬ್ರಹ್ಮಣ್ಯ. ನೋಡಿದ್ರಲ್ಲ ಬಂಧುಗಳೇ, ಕ್ಯಾಮ್ರಾಗೆ ಅಲೌಡ್ ಮಾಡ್ತಿಲ್ಲ. ಇಲ್ಲಿ ಒಂದು ಬಾವಿ ಇದೆ. ಇದು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಓಕೆ, ಬಂಧುಗಳೇ, ಇನ್ನೊಂದು ವಿಶೇಷ ಏನಂದರೆ, ಈ ದೇವಸ್ಥಾನ ಎದುರುಗಡೆ ಸ್ವಲ್ಪ ಮುಂದಕ್ಕೆ ಹೋದರೆ ಆ ನಂದಿ ತೀರ್ಥ, ಅದು ಮೊದಲು ವೃಷಭಾವತಿ ನದಿಯ ಉಗಮ ಸ್ಥಾನ, ಜನ್ಮಸ್ಥಾನ ಅಂತ ಹೇಳಲಾಗ್ತದೆ. ಓಕೆ, ಇದಕ್ಕೆ ಮೂಲ ಕಾರಣೀಕರ್ತರು ಗೌತಮ ಋಷಿಗಳು ಅಂತ ಹೇಳ್ತಾರೆ. ಬಂಧುಗಳೇ, ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ನಾನು ನಿಮಗೆ ಹೇಳ್ತೀನಿ. ಇದಲ್ಲದೇ ಇಲ್ಲಿ ಸ್ಥಳೀಯ ದೇವಸ್ಥಾನದ ಒಬ್ಬ ಸ್ವಯಂ ಸೇವಕರಿದ್ದಾರೆ, ಅವರಿಂದ ನಾನು ನಿಮ್ಮ ಹತ್ರ ಮಾಹಿತಿಯನ್ನು ಕೊಡಿಸ್ತೀನಿ. ಬಂಧುಗಳೇ, ಅವರ ಹೆಸರು ಬಾಲಾಜಿ ಅಂತ. ಬನ್ನಿ ನೋಡೋಣ. ಮತ್ತು ಈ ದೇವಸ್ಥಾನದ ಏನು ಈ ಪೂಜಾ ಕೈಂಕರ್ಯಗಳೇ ಮಾಡ್ತಕ್ಕಂಥ ಪೂಜಾರಿಗಳಿದ್ದಾರಲ್ಲ, ಇವರು ದೀಕ್ಷಿತರು. ತಲಾಂತರದಿಂದಲೂ 9ನೇ ತಲೆಮಾರಿನವರು ಕೂಡ ಈಗ ಇಲ್ಲಿ ಪೂಜೆ ಮಾಡ್ಕೊಂಡಿರ್ತಕ್ಕಂಥದ್ದು. ಗಣಪತಿ ಬಂಧುಗಳೇ, ಇದ್ರ ವಿಶೇಷತೆಯನ್ನು ನಾನು ಹೊರಗಡೆ ಪಾರ್ಕ್ ಇದೆ, ಅಲ್ಲಿ ಕೂತ್ಕೊಂಡು ನಿಧಾನವಾಗಿ ಹೇಳ್ತೀನಿ. ಬಂಧುಗಳೇ, ತುಂಬ ಮಹತ್ತರವಾಗಿದೆ. ಸುಬ್ರಹ್ಮಣ್ಯ ದೇವಸ್ಥಾನ. ಈಗ ಇತ್ತೀಚೆಗೆ ಒಂದು 20 ವರ್ಷದಿಂದ ಈ ದೇವಸ್ಥಾನಕ್ಕೆ ನಮಗೆ ತುಂಬ ಅಟ್ಯಾಚ್ಮೆಂಟ್ ಆಗಿರೋದ್ರ ಕಾರಣ, ಅದೇ ರೀತಿಯಲ್ಲಿ ಪ್ರತಿ ದಿವಸ ಬೆಳಗ್ಗೆ ಸಾಯಂಕಾಲ ಬಂದು ಭಗವಂತನ ದರ್ಶನ ಮಾಡ್ಕೊಂಡು ಹೋಗೋಂಥದ್ದು. ಅದೇ ರೀತಿಯಲ್ಲಿ ನೀವು ಕೇಳ್ದಂಗೆ ಈ ದೇವಸ್ಥಾನದಲ್ಲಿ ವಿಶೇಷತೆ ಏನಪ್ಪ ಅಂದರೆ, ನಮ್ಮ ಬ್ಯಾಂಗ್ಳೂರು ಸಿಟಿಯಲ್ಲಿ ಬಂದುಬಿಟ್ಟು ಶಿವಾಲಯದಲ್ಲಿ ತುಂಬ ವಿಶೇಷವಾದ ಕಾಡು ಮಲ್ಲೇಶ್ವರ ಅನ್ನೋದು ವಿಶೇಷವಾದ ಒಂದು ಶಿವಾಲಯ. ಅದೇ ರೀತಿಯಲ್ಲಿ ಬ್ಯಾಂಗ್ಳೂರಲ್ಲಿ ಬಂದು
ಸ್ವಯಂಭು ಕ್ಷೇತ್ರ ಅನ್ನೋದು ನಮ್ಮ ಕಾಡು ಮಲ್ಲೇಶ್ವರ ಒಂದೇ ಸ್ವಯಂಭು ಕ್ಷೇತ್ರ. ಸ್ವಯಂಭು ಲಿಂಗ ಅನ್ನೋದು ಕಾಡು ಮಲ್ಲೇಶ್ವರ ಒಂದೇ. ಅದೇ ರೀತಿಯಲ್ಲಿ ಕಾಡು ಮಲ್ಲೇಶ್ವರ ಅಂತ ನಾವು ಹೇಳ್ತೀವಲ್ಲ, ಈ ಕಾಡು ಮಲ್ಲಿಕಾರ್ಜುನ ಅನ್ನೋರು ಮೂಲವರು, ಕಾಡು ಮಲ್ಲೇಶ್ವರ ಅನ್ನೋರು ಉಡ್ಸವರು. ಅದೇ ರೀತಿಯಲ್ಲಿ ಕಾರಣ ಏನಪ್ಪ ಅಂದರೆ, ಯಾವುದೇ ಒಂದು ಕ್ಷೇತ್ರಕ್ಕೆ ಹೋದ್ರೂ ಕೂಡ ಮೂಲವರಿಗೆ ಒಂದು ಹೆಸರಿರುತ್ತೆ, ಉಡ್ಸೋವರಿಗೆ ಒಂದು ಹೆಸರಿರುತ್ತೆ. ಅದೇ ರೀತಿಯಲ್ಲಿ ಉಡ್ಸೋವರಿಗೆ ಒಂದು ಹೆಸರಿರುತ್ತೆ. ಉಡ್ಸವರು ಅಂದರೆ ಮೂಲವರು, ಉಡ್ಸವರು ಬರ್ತಕ್ಕಂಥದ್ದು. ಈಗ ಅಲ್ಲಿ ಕುಂಡ್ರಿಸಿದ ನೋಡಿ ಅವರೇ, ಇವರು ಉಡ್ಸವರು ಅಂದರೆ ಉಡ್ಸವ ಮೂರ್ತಿ. ಅದೇ ರೀತಿಯಲ್ಲಿ ಈ ಮಲ್ಲೇಶ್ವರಂ ಅನ್ನೋದು ಅವ್ರ ಹೆಸರೇ, ಕಾಡು ಮಲ್ಲೇಶ್ವರ ಅನ್ನೋದು. ಅದೇ ರೀತಿಯಲ್ಲಿ ಇದರ ಹಿನ್ನೆಲೆ ಅಂದರೆ, ಈ ಸ್ವಾಮಿ ಬಂದ್ಬಿಟ್ಟು ಯಾವಾಗ ಇಲ್ಲಿ ನೆಲೆಗೊಂಡ್ರಂಥ ಕಾಲಕ್ರಮೇಣ ಇಲ್ಲ. ಆದರೆ ಕಿವಿ ಮಾತು ಏನಪ್ಪ ಅಂದರೆ, ಗೌತಮ ಮಹರ್ಷಿಗಳಿಗೆ ತನ್ನ ಸ್ವರೂಪವನ್ನು ತೋರಿಸಿರುವಂಥ ಕ್ಷೇತ್ರ ಅನ್ನೋದರಿಂದ ಇದು ಗೌತಮ ಮಹರ್ಷಿಗಳ ಕ್ಷೇತ್ರ ಅನಿಸ್ಕೊಳ್ಳುತ್ತೆ. ಈಗಿರ್ತಕ್ಕಂಥ ಬಿಲ್ಡಿಂಗ್ ಸ್ಟ್ರಕ್ಚರ್ ಎಲ್ಲ ಬಂದು ಒಂದು ಮೂರ್ತಿ ಅಂತ ಇದ್ದರೆ ಒಂದು ತೀರ್ಥ ಅನ್ನೋದು ಇರಬೇಕು. ಆದ್ದರಿಂದ ಗೌತಮ ಋಷಿಗಳು ತನ್ನ ಇದರಿಂದ ತಪೋಶಕ್ತಿಯಿಂದ ಅದು ತೀರ್ಥ ಮಾಡಿರೋದು ಅಂತ ಒಂದು ನಂದಿ ತೀರ್ಥ ಅಲ್ಲ, ಅದು ಋಷಭಾವತಿ ನದಿ ತೀರ್ಥ. ಇವಾಗ ಅದು ಒಂದು 300 ವರ್ಷಕ್ಕೆ ಮುಂಚೆ ಅದು ನಂದಿ ಸ್ಥಾಪನೆ ಮಾಡಿರೋದ್ರಿಂದ ಈಗ ಇತ್ತೀಚೆಗೆ 25 ವರ್ಷಕ್ಕೆ ಮುಂಚೆ ಅದು ಹೊರಗಡೆ ಬಂದಿದ್ದು. ಮತ್ತು ಅದನ್ನು ದಕ್ಷಿಣ ಮುಖ ನಂದಿ ತೀರ್ಥ ಅಂತ ಹೇಳ್ತೀವಿ. ಅಂದರೆ ದಕ್ಷಿಣ ಮುಖವಾಗಿ ನಂದಿ ಇರೋದರಿಂದ ಅದಕ್ಕೆ ದಕ್ಷಿಣ ಮುಖ ನಂದಿ ತೀರ್ಥ ಅಂತ. ಆ್ಯಕ್ಚುಲಾಗಿ ಅದು ಬಂದ್ಬಿಟ್ಟು ವೃಷಭಾವತಿ ನದಿ ತೀರ್ಥ. ಯಾಕೆ ಇಷ್ಟು ಅಂದರೆ, ಈ ದೇವಸ್ಥಾನದಲ್ಲಿ ಮೂರ್ತಿ ಅಂತ ಇದು ಮತ್ತು ತೀರ್ಥ ಅಂತ ಇದು ಮತ್ತು ವೃಕ್ಷಗಳು ಇರುತ್ತೆ, ಕ್ಷೇತ್ರ ವೃಕ್ಷಗಳು. ಅದೇ ರೀತಿಯಲ್ಲಿ ಕ್ಷೇತ್ರ ವೃಕ್ಷ ಪಾರಿಜಾತ ಮತ್ತು ಬಿಲ್ವ ವೃಕ್ಷ ಕ್ಷೇತ್ರ ವೃಕ್ಷವಾಗಿರುತ್ತೆ. ಇಲ್ಲಿ ಹಂಗಂದರೆ ಈಗ ಏನಾಗುತ್ತೆ ಅಂದರೆ, ಕಾಡು ಮಲ್ಲಿಕಾರ್ಜುನ ಏನಕ್ಕೆ ಈ ಕಾಡು ಮಲ್ಲಿಕಾರ್ಜುನ ಬರೀ ಮಲ್ಲಿಕಾರ್ಜುನ ಅಂತ ಯಾಕೆ ಇಡಬಾರ್ದು ಅಂತ ಹೇಳಿದ್ರೆ, ಆಲ್ರೆಡಿ ಇನ್ ಶ್ರೀಶೈಲಂ ಮಲ್ಲಿಕಾರ್ಜುನರು ಇದ್ದಾರೆ. ದ್ವಾದಶ ಲಿಂಗಗಳಲ್ಲಿ ಮಧ್ಯಸ್ಥಕ ಲಿಂಗ ಅದು ಮಲ್ಲಿಕಾರ್ಜುನರು. ಆ ಹೆಸರು ಡಿಸ್ಟರ್ಬೆನ್ಸ್ ಆಗಬಾರ್ದು ಅಂತ ಹೇಳಿ ನಮ್ಮ ಕರ್ನಾಟಕ ಪ್ರದೇಶ ಬ್ಯಾಂಗ್ಳೂರು ಸಿಟಿ ಮಲ್ಲೇಶ್ವರಂ ಅಂದರೆ ಇದು ಕಲ್ಯಾಣಪುರ ಅಂತ ಹೆಸರು. ಈ ಕಲ್ಯಾಣಪುರದಲ್ಲೇ ಅವರಿಗೆ ಕಾಡು ಮಲ್ಲಿಕಾರ್ಜುನ ಅಂತ ಹೆಸರಿಟ್ಟಿರುತ್ತೆ. ಈಗ ಕಾಡು ಮಲ್ಲಿಕಾರ್ಜುನ ಎಲ್ಲಿದ್ದಾರೆ ಅಂದರೆ ಕರ್ನಾಟಕ ಬ್ಯಾಂಗ್ಳೂರು ಮಲ್ಲೇಶ್ವರಂ ಅಂತ ಇವಾಗ ನಮ್ಗೆ ಗೊತ್ತಾಗುತ್ತೆ. ಮಲ್ಲಿಕಾರ್ಜುನ ಅಂದರೆ ಸ್ವಯಂಭೂ ಅಂದರೆ ಅದು ಜ್ಯೋತಿರ್ಲಿಂಗ, ಅಲ್ಲಿ ಆ ಡಿಸ್ಟರ್ಬೆನ್ಸ್ ಆಗಬಾರ್ದು ಅಂತೇಳಿ ಕಾಡು ಮಲ್ಲಿಕಾರ್ಜುನ ಕಾಡು ಮಲ್ಲೇಶ್ವರ ಅಂತ ಹೆಸರಿಟ್ಟಿರುತ್ತೆ.